ಕೇಂದ್ರದಲ್ಲಿ ಸಚಿವರಾಗಿ ಪದಗ್ರಹಣ ತೆಗೆದುಕೊಳ್ಳುತ್ತಿದ್ದೀರಾ. ಮೊದಲನೇ ಕಂಗ್ರಾಚುಲೇಷನ್ಸ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ದೇಶದ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಿಗಳಾಗುವ ಸಂದರ್ಭದಲ್ಲಿ ನಮ್ಮ ಪಕ್ಷ ನನಗೆ ತುಮಕೂರಿನಿಂದ ಅವಕಾಶ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಚುನಾವಣೆಯಲ್ಲಿ 1,75,560 ಮತಗಳಿಂದ ಗೆದ್ದಿದ್ದು ಮತ್ತು ಪಕ್ಷ ಕೊಟ್ಟಂಥ ಅನೇಕ ಟಾಸ್ಕ್ಗಳನ್ನು ಸ್ವೀಕಾರ ಮಾಡಿ ಕೆಲಸ ಮಾಡಿದ್ದು ಮತ್ತು ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು ಒಟ್ಟಾರೆಯಾಗಿ ಕುಳಿತು ಚರ್ಚೆ ಮಾಡಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಮತ್ತು ವಿಶೇಷವಾಗಿ ತುಮಕೂರಿನ ಮಹಾಜನತೆಗೆ, ನಮ್ಮ ಆ ಕ್ಷೇತ್ರದ ಮಹಾಜನತೆ ಕೇವಲ 2 ತಿಂಗಳಲ್ಲಿ ನನಗೆ ಅಷ್ಟೊಂದು ಅತ್ಯಂತ ಬಹುಮತವನ್ನು ಕೊಟ್ಟಂಥ ನಮ್ಮ ಪಕ್ಷದ ಮತ್ತು JDS ಪಕ್ಷದ ಎಲ್ಲ ವರಿಷ್ಠಗಳಿಗೆ, ಶಾಸಕರುಗಳಿಗೆ, ವಿಶೇಷವಾಗಿ ಸುರೇಶ್ ಗೌಡ್ರು ಇರ್ಬೋದು, MT ಕೃಷ್ಣಪ್ಪನವ್ರು ಇರ್ಬೋದು, ಸುರೇಶ್ ಬಾಬು ಇರ್ಬೋದು, ಜ್ಯೋತಿ ಗಣೇಶ್ ಇರ್ಬೋದು, ನಮ್ಮ ಮಾಜಿ ಲೋಕಸಭಾ ಸದಸ್ಯ ಹಿರಿಯರಾದ ಬಸವರಾಜಣ್ಣ ಇರ್ಬೋದು, 2 ಪಕ್ಷದ ಎಲ್ಲ ಹಂತದ ಅಧ್ಯಕ್ಷರಿಂದ ಹಿಡಿದು ಪದಾಧಿಕಾರಿಗಳ ಶ್ರಮ ದುಡಿಮೆ ಮೇಲೆ ಇದಾಯಿತು. ಅದನ್ನು ಗುರುತಿಸಿ ಪಕ್ಷ ಇವತ್ತು ನನಗೆ ಒಂದು ಜವಾಬ್ದಾರಿ ನೀಡಿದೆ. ಅದನ್ನು ನಾನು ಕಾಯ ವಾಚ ಮಾನಸ ಜನರಿಗೋಸ್ಕರವಾಗಿ ನನ್ನ 45 ವರ್ಷದ ಅನುಭವವನ್ನು ರಾಷ್ಟ್ರದಲ್ಲಿ ನನಗೆ ಬರ್ತಕ್ಕಂಥ ಕೆಲವಾರು ವಿಚಾರಗಳಲ್ಲಿ ತೊಡಗಿಸಿಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಒಂದು ವರ್ಷದ ರಾಜಕೀಯವಾಗಿರ್ತಕ್ಕಂಥ ವನವಾಸ ಹೈಕಮಾಂಡ್ ಕೊಟ್ಟಂತ ಟಾಸ್ಕ್ ಅನ್ನು ಮಾಡಿದ್ದಕ್ಕೆ 1 ವರ್ಷ ನೀವು ಸುಮ್ಮನಿದ್ರಿ. ಇವತ್ತು ಒಳ್ಳೆ ಅವಕಾಶ ಬಂದಿದೆ ಸರ್. ಒಳ್ಳೆಯತನಕ್ಕೆ, ನಡವಳಿಕೆಗೆ ಭಾರತೀಯ ಜನತಾ ಪಕ್ಷ ಒಳ್ಳೆಯವರಿಗೆ ಎಂದೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನು ಒಂದು ದೊಡ್ಡ ಉದಾಹರಣೆ. ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು, ವಿಶೇಷವಾಗಿ ರಾಷ್ಟ್ರದ ಪ್ರಧಾನಿಗಳು, ರಾಷ್ಟ್ರದ ಗೃಹ ಮಂತ್ರಿಗಳು, ರಾಷ್ಟ್ರದ ಅಧ್ಯಕ್ಷರು, ಹಿರಿಯರಾದ ಸನ್ಮಾನ್ಯ ಸಂತೋಷ್ ಜಿ ಅವರು, ಪ್ರಹ್ಲಾದ್ ಜೋಶಿ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು, ಅಶೋಕ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು, ಹೀಗೆ ಎಲ್ಲರೂ ಕೂಡ ಸಮನ್ವಯತೆಯಿಂದ ಇವತ್ತು ಈ ಕೆಲಸ ವಹಿಸಿದ್ದಾರೆ. ಅದನ್ನು ನಾನು ಸವಾಲಾಗಿ ಸ್ವೀಕಾರ ಮಾಡಿ ಕೆಲಸ ಮಾಡೋದಕ್ಕೆ ಪ್ರಯತ್ನ. ಸರ್, ನೀವು ಈ ಚುನಾವಣೆ ಆದಮೇಲೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರಿ, ಕೇಂದ್ರದ ನಾಯಕರು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ, ಖುಷಿ ಕೊಡ್ತಾರೆ ಅಂತ. ಅದೆಲ್ಲವೂ ಕೂಡ ಸತ್ಯಾಂತರ ಆಗಿದೆ. ನಮ್ಮ ಮೇಲೆ ಇವಾಗಿರೋದು ಚಾಲೆಂಜು ಈ ದೇಶಕ್ಕೆ ನಾವು ನಮ್ಮ ಸರ್ಕಾರ ಕೊಡ್ತಕ್ಕಂಥ ಸವಲತ್ತುಗಳನ್ನು ಸಾಮಾನ್ಯರಿಗೆ ಕೊಡೋದ್ರ ಮುಖೇನ ನಾವು ಕೆಲಸ ಮಾಡಬೇಕಾಗಿದೆ. ತುಮಕೂರು ಒಂದು ಪವಿತ್ರವಾದ ತಪಸ್ವಿನ ಭೂಮಿ. ಆ ತಪೋಭೂಮಿಯಲ್ಲಿ ಕೆಲಸ ಮಾಡಿ ಎಲ್ಲ ವರ್ಗದ ಜನರಿಗೂ ಕೂಡ ಸಮಾನತೆಯನ್ನು ಕೊಡ್ತಾರೆ. ಮೋದಿ ಮಾತನಾಡುವಂತಹ ಸಂದರ್ಭದಲ್ಲಿ ನಿಮ್ಗೆ ಏನು ಸಜೆಷನ್ಸ್ ಕೊಡ್ತು ಅಂತ ಕೆಲವಾರು ವಿಚಾರಗಳನ್ನು ಇವತ್ತು ಸುಮಾರು ಇವತ್ತು ನಮಗೆ ಎಲ್ಲರಿಗೂ ಕೂಡ ಒಂಥರ ಫ್ರೆಂಡ್ಲಿ ಆಗಿ ಯಾವ ರೀತಿ ತಗೋಬೇಕು, ಏನು ಮಾಡಬೇಕು ಅನ್ನೋದು ಹೇಳಿದ್ದಾರೆ. ಸಾಲದಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಟ್ರೈ ಮಾಡಿ. ಮತ್ತು ನೀವು ಯಾವ ಉದ್ದೇಶವನ್ನು ನಿಮ್ಮನ್ನು ಮಂತ್ರಿ ಮಾಡಿದ್ದೀವೋ ಅದರ ಸಫಲತೆಯನ್ನು ಕಾಣ್ತಕ್ಕಂಥದಕ್ಕೆ, ಅದರ ಇಲ್ಲಿರ್ತಕ್ಕಂಥ ಪ್ರತಿಯೊಂದನ್ನು ಕೂಡ ಸಾಮಾನ್ಯರಿಗೆ ತಲುಪಿಸೋದಕ್ಕೆ ನಿಮ್ಮ ಪ್ರಯತ್ನ ಸಾಗಬೇಕು. ಜೊತೆಯಲ್ಲಿ ಪಕ್ಷ ಮತ್ತು NDA ಜೊತೆಯಲ್ಲಿ ಸೌಹಾರ್ದಯುತವಾಗಿ ನಡ್ಕೋಬೇಕು. ಮುಂದಿನ 100 ದಿನದ ಯೋಜನೆ ಕಾರ್ಯರೂಪಕ್ಕೆ ತರಬೇಕು ಅನ್ನುವಂತಹ ವಿಚಾರವನ್ನು ಸಭೆಯಲ್ಲಿ ಹೇಳಿದ್ದಾರೆ. ಏನೆಲ್ಲ ಆಗ್ತದೆ, ಮೋದಿಜಿಯವರ ಅನುಭವವನ್ನು ನಾವು ಕೂಡ ಹಂಚಿಕೊಂಡು ಕೆಲಸ ಮಾಡ್ತೀವಿ. ಸರ್, ಯಾವ ಖಾತೆನ ನೀವು ನಿರೀಕ್ಷೆ ಮಾಡ್ತಿದ್ದೀರಿ ಅದ್ರ ಬಗ್ಗೆ? ಯಾಕೆಂದ್ರೆ ಕರ್ನಾಟಕದಲ್ಲಿ ಬೇರೆ ಸಚಿವರಾಗಿದ್ರಿ, ಬೇರೆ ಬೇರೆ ಹುದ್ದೆಗಳನ್ನು ನಿಭಾಯಿಸಿದಿರಿ, ಹಾಗಾಗಿ ಒಂದು ಸಹಜವಾಗಿ ಒಂದು ನಿರೀಕ್ಷೆ. ನನಗೆ ಆ ಥರದ ಯಾವ್ದು ನಿರೀಕ್ಷೆ ಇಲ್ಲ. ಅವ್ರು ಯಾವ್ದು ಕೊಡ್ತಾರೋ ಅದನ್ನ ಸ್ವೀಕಾರ ಮಾಡಿ ಕೆಲಸ ಮಾಡಿ. I will tell afterwards.